ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಭಾರತ ಸಂವಿಧಾನದ ಪೀಠಿಕೆ ಆಗಿತ್ತು. ಅದರ ನೆಕ್ಸ್ಟ್ ಕಂಟಿನ್ಯೂಸ್ ಕ್ಲಾಸಸ್ನ ನೋಡೋಣ. ಸೊ ಭಾರತದ ಸಂವಿಧಾನದಲ್ಲಿರುವ 25 ಭಾಗಗಳು. ಸೊ ನಾನು ಆಲ್ರೆಡಿ ಏನು ಹೇಳಿದ್ದೆ, ಭಾಗಗಳು, ವಿಧಿಗಳು ಮತ್ತು ಅನುಚ್ಛೇದಗಳು, ಅನುಸೂಚಿಗಳು. ಸೊ ಅದರಲ್ಲಿ ನಾವು 25 ಭಾಗಗಳನ್ನ ನೋಡ್ತೀವಿ. ಸೊ ಅದನ್ನು ಯಾವ್ಯಾವ್ದು ಬರುತ್ತೆ ಅಂತ ನೋಡೋದಾದರೆ ಫಸ್ಟಿಗೆ ನೋಡಿ, 1ನೇ ಭಾಗ ಭಾರತದ ಒಕ್ಕೂಟ ಮತ್ತು ಭೂಪ್ರದೇಶ. ನೋಡಿ, ಇದನ್ನು ಅಷ್ಟು ಒಂದು ಸಾರಿ ಹೇಳಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ನೀವು ಪದೇ ಪದೇ ಓದೋದ್ರಿಂದ, ನೋಡೋದ್ರಿಂದ, ಅರ್ಥ ಮಾಡ್ಕೊಳ್ಳೋದ್ರಿಂದ ಅಥವಾ ಕ್ವಶನ್ಸ್ನ ಸಾಲ್ವ್ ಮಾಡೋದ್ರಿಂದ ಈ ಒಂದು ಭಾಗಗಳೇನಿದೆ ಮತ್ತು ವಿಧಿಗಳೇನಿದೆ, ಸೊ ಅನುಸೂಚಿಗಳನ್ನ ಬೇಕಾದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದು ಬಿಟ್ಟರೆ ಭಾಗಗಳು ಮತ್ತು ಅದರ ವಿಧಿಗಳು ಬಂದು ನೀವು ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಸೊ ಫಸ್ಟ್ ಭಾಗ ಬಂದರೆ ಭಾರತ ಒಕ್ಕೂಟ ಮತ್ತು ಭೂಪ್ರದೇಶ, 2ನೇದು ಪೌರತ್ವ, 3ನೇದು ಮೂಲಭೂತ ಹಕ್ಕುಗಳು, 4ನೇದು ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು ಬಂದು 4A ಬರುತ್ತೆ. ಕೇಂದ್ರ ಸರ್ಕಾರ 5, ರಾಜ್ಯ ಸರ್ಕಾರ 6, ಬಿ ವರ್ಗದ ರಾಜ್ಯಗಳು 7ನೇ ಭಾಗ, ಕೇಂದ್ರಾಡಳಿತ ಪ್ರದೇಶಗಳು 8ನೇ ಭಾಗ, ಪಂಚಾಯತ್ ಸಂಸ್ಥೆಗಳು 9ನೇ ಭಾಗ, ಮುನ್ಸಿಪಾಲಿಟಿ 9A, ಸಹಕಾರಿ ಸಂಘಗಳು 9B. ನೆಕ್ಸ್ಟ್ ಅನುಸೂಚಿತ ಮತ್ತು ಬುಡಕಟ್ಟುಗಳು 10ನೇ ಭಾಗ, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು 11, ಹಣಕಾಸು ಆಸ್ತಿ ಮುಂತಾದವು 12, ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ 13ನೇ ಭಾಗ, ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ಸೇವೆಗಳು ಬಂದು 14ನೇ ಭಾಗ, ನ್ಯಾಯಾಧೀಕರಣ 14A, ಚುನಾವಣೆಗಳು 15ನೇ ಭಾಗ, ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮಗಳು ಬಂದು 16ನೇ ಭಾಗ, ಅಧಿಕೃತ ಭಾಷೆಗಳು 17, ತುರ್ತು ಪರಿಸ್ಥಿತಿ ಬಂದು 18, ಮಿಸಲೇನಿಯಸ್ ಅಥವಾ ಇತರೆ 19, ಸಂವಿಧಾನ ತಿದ್ದುಪಡಿ ಬಂದು 20. ಸೊ ಇದು ಕೇಳಬಹುದು ನೋಡಿ, ಇದಾಗಿರ್ಬೋದು. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ರಿಪೀಟ್ ಆಗ್ತಾನೆ ಇದೆ, ಎಲ್ಲ ಎಕ್ಸಾಮ್ಸಲ್ಲೂ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ನೀವೆಲ್ಲ ನೋಡ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟು ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು ಬಂದು 21ನೇ ಭಾಗ, ಚಿಕ್ಕ ಹೆಸರು ಮತ್ತು ಪ್ರಾರಂಭ ಪ್ರಕಟಣೆ ಇತ್ಯಾದಿ ಬಂದು 22ನೇ ಭಾಗ. ಸೊ ಇಷ್ಟು ಅದು 22 ಭಾಗಗಳು. ನೆಕ್ಸ್ಟು ಭಾರತದ ಸಂವಿಧಾನದಲ್ಲಿರುವ 12 ಅನುಸೂಚಿಗಳು ಅಂತ ಹೇಳಿದ್ರೆ, ಫಸ್ಟ್ ಒಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರ ಬರುತ್ತೆ. 2ನೇ ಅನುಸೂಚಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ವೇತನ, ಭತ್ಯೆ ಮತ್ತು ಸವಲತ್ತುಗಳು. 3ನೇ ಅನುಸೂಚಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ಪ್ರಮಾಣ ವಚನ. 4ನೇ ಅನುಸೂಚಿ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಮಾನಗಳ ಹಂಚಿಕೆ. ಸೊ ನೆಕ್ಸ್ಟ್ 5ನೇ ಅನುಸೂಚಿ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತ ಹಾಗೂ ನಿಯಂತ್ರಣ. 6ನೇ ಅನುಸೂಚಿ ಬಂದು ಈಶಾನ್ಯ ರಾಜ್ಯಗಳ ಆಡಳಿತ ಮತ್ತು ನಿಯಂತ್ರಣ. 7ನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ. 8ನೇ ಅನುಸೂಚಿ ಅಧಿಕೃತ ಭಾಷೆಗಳು. 9 ಭೂ ಸುಧಾರಣೆ. 10 ಪಕ್ಷಾಂತರ ನಿಷೇಧ ಕಾಯ್ದೆ. ನೆಕ್ಸ್ಟ್ 11 ಬಂದು ಪಂಚಾಯತ್ ಸಂಸ್ಥೆಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ಬರುತ್ತೆ, ಪಂಚಾಯತ್ ಸಂಸ್ಥೆದು ಬರುತ್ತೆ. ನೆಕ್ಸ್ಟ್ ಅನುಸೂಚಿ 11 ಬಂದು ಪಂಚಾಯತ್ ಸಂಸ್ಥೆಗಳದ್ದು. ಅನುಸೂಚಿ 12 ಬಂದು ನಗರ ಪಾಲಿಕೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳು ಬರುತ್ತೆ 12ರಲ್ಲಿ. ಸೊ ಇಷ್ಟು ಬಂದು ಅನುಸೂಚಿಗಳು ಮತ್ತು ಅದರ ಭಾಗಗಳಾಗಿರುತ್ತೆ. ನೆಕ್ಸ್ಟ್ ವಿಧಿಗಳು ಸಹ ನೀವೇ ನೋಡ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನು ನೋಡೋದಾದರೆ ಭಾರತದ ಸಂವಿಧಾನ. ಸೊ ಭಾರತ ಸಂವಿಧಾನ ಫಸ್ಟ್ ಬರೋದು ಪ್ರಸ್ತಾವನೆ ಅಂತಕ್ಕಂಥ ಒಂದು ವರ್ಡ್. ಸೊ ಪೀಠಿಕೆ ಆಯಿತು. ನಾವು ಪ್ರಸ್ತಾವನೆ ಬಗ್ಗೆ ನಾವು ನೋಡೋದಾದರೆ ಇದನ್ನು ಪೂರ್ವ ಪೀಠಿಕೆ ಅಂತ ಸಹ ಹೇಳ್ತಾರೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಪೂರ್ವ ಪೀಠಿಕೆ ಅಂತಲೂ ಸಹ ಕರೀತಾರೆ. ಈ ಒಂದು ಪೂರ್ವ ಪೀಠಿಕೆಯ ಪ್ರಸ್ತಾವನೆ ಬಗ್ಗೆ ನಾವು ಫಸ್ಟ್ ಹೇಳೋದಾದರೆ, ಇದು ಭಾರತ ಸಂವಿಧಾನವು ವಿಶ್ವದಲ್ಲಿ ಅತ್ಯಂತ ಬೃಹತ್ ಗಾತ್ರದ ಸಂವಿಧಾನ ಆಗಿದೆ ಅಂತ ಆಲ್ರೆಡಿ ಇಂದು ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ಒಂದು ಭಾರತ ಸಂವಿಧಾನವು ವಿಶ್ವದಲ್ಲೇ ಅತ್ಯಂತ ಬೃಹತ್ ಅಥವಾ ದೊಡ್ಡದಾದ ಒಂದು ಸಂವಿಧಾನವಾಗಿದೆ. ಸೊ ನೆಕ್ಸ್ಟ್ ಅದರಲ್ಲಿ ಆ ಒಂದು ಸಂವಿಧಾನದಲ್ಲಿ ಏನೇನು ಬರುತ್ತೆ ಅಂತ ಈಗ ಅದ್ರ ಕೆಳಗಡೆ ನೋಡ್ಕೊಂಡು ಹೋದರೆ, ನಾವು ಫಸ್ಟಿಗೆ ಪ್ರಸ್ತಾವನೆಯು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತದೆ. ಧ್ಯೇಯೋದ್ದೇಶಗಳನ್ನು, ಈ ಸಂವಿಧಾನದ ಇರ್ತಕ್ಕಂಥ ಒಂದು ಧ್ಯೇಯಗಳು, ಉದ್ದೇಶಗಳೇನಿದೆ ಅದನ್ನು ಈ ಒಂದು ಪ್ರಸ್ತಾವನೆಯಲ್ಲಿ ತಿಳಿಸಲ್ಪಡುತ್ತೆ. ನೆಕ್ಸ್ಟು ಪ್ರಸ್ತಾವನೆಯನ್ನು ಸಂವಿಧಾನದ ಹೃದಯ ಅಂತ ಹೇಳ್ತಾರೆ. ಸಂವಿಧಾನದ ಹೃದಯ ಯಾವುದಂತ ಹೇಳಿದರೆ ಪ್ರಸ್ತಾವನೆ. ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ ಮುಂದೆ, ಅದನ್ನು ಹೇಳ್ತೀನಿ. ನೆಕ್ಸ್ಟ್ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು KM ಮುನ್ಸಿ ಅಂತಕ್ಕಂಥವ್ರು ಈ ಒಂದು ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತ ಸಹ ಕರೀತಾರೆ. ಸಂವಿಧಾನದ ಹೃದಯ ಯಾವುದು ಅಂತ ಕೇಳಿದ್ರೆ ಪ್ರಸ್ತಾವನೆ ಆಗುತ್ತೆ. ಮತ್ತು ರಾಜಕೀಯ ಜಾತಕ ಅಂತ ಹೇಳಿದವರು ಯಾರು ಅಂತ ಸಹ ಕೇಳ್ಬೋದು, ಅಥವಾ KM ಮುನ್ಸಿಯವರು ಪ್ರಸ್ತಾವನೆಯನ್ನು ಏನೆಂದು ಹೇಳಿದ್ದಾರೆ, ಏನೆಂದು ಕರೆದಿದ್ದಾರೆ ಅಂತ ಸಹ ಕೇಳಬಹುದು. ನೆಕ್ಸ್ಟ್ ಪ್ರಸ್ತಾವನೆಯ ಪರಿಕಲ್ಪನೆಯನ್ನು ಅಮೆರಿಕ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿದೆ ಅಂತ ಆಲ್ರೆಡಿ ಕ್ಲಾಸಲ್ಲಿ ನಾವು ನೋಡಿದ್ದೀವಿ. ನೆಕ್ಸ್ಟ್ ಪ್ರಸ್ತಾವನೆಯನ್ನು ನೀಡಿದವರು ಅಂದರೆ ಜವಾಹರ್ಲಾಲ್ ನೆಹರೂರವರು. ಈ ಒಂದು ಭಾರತ ಸಂವಿಧಾನ ಪ್ರಸ್ತಾವನೆಯನ್ನು ಕೊಟ್ಟಂಥವ್ರು ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ. ಸೊ ಡಿಸೆಂಬರ್ 13, 1946ರಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ನೀಡ್ತಾರೆ. ನೆಕ್ಸ್ಟ್ ಇದರ ಒಂದು ಉದ್ದೇಶ ಅಥವಾ ಏನಕ್ಕೆ ನೀಡೋದು, ಧ್ಯೇಯಗಳ ನಿರ್ಣಯ ಅಂತಕ್ಕಂಥದ್ದು ಈ ಒಂದು ಜವಾಹರ್ಲಾಲ್ ನೀಡ್ತಕ್ಕಂಥ ಪ್ರಸ್ತಾವನೆಯ ಒಂದು
ಉದ್ದೇಶದ ಧ್ಯೇಯಗಳ ನಿರ್ಣಯ. ನೆಕ್ಸ್ಟು ಇದನ್ನು ಯಾವಾಗ ಅಂಗೀಕಾರವಾಯಿತು ಅಂತಂದರೆ ಜನವರಿ 22, 1947ರಲ್ಲಿ. ಸೊ ಪ್ರಸ್ತಾವನೆಯನ್ನು ಕೊಟ್ಟಿದ್ದು ಡಿಸೆಂಬರ್ 13, 1946ರಲ್ಲಿ. ಈ ಒಂದು ಧ್ಯೇಯಗಳ ನಿರ್ಣಯ ಅಂತ ಒಂದು ಇದನ್ನು ಕೊಟ್ಟು ಈ ಒಂದು ಪ್ರಸ್ತಾವನೆಯನ್ನು ಅಂಗೀಕಾರ ಮಾಡಿದ್ದು ಜನವರಿ 22, 1947ರಲ್ಲಿ. ನೆಕ್ಸ್ಟ್ 1789 ಫ್ರೆಂಚ್ ಕ್ರಾಂತಿಯಿಂದ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನು ಪಡ್ಕೊಳ್ತಾರೆ. 1917 ರಷ್ಯಾ ಕ್ರಾಂತಿಯಿಂದ ಸಾಮಾಜಿಕ, ಆರ್ಥಿಕ, ಸಾಮಾಜಿಕ ನ್ಯಾಯವನ್ನು ತಗೊಳ್ತಾರೆ. ಸೊ ಇಷ್ಟು ಒಂದು ಪ್ರಸ್ತಾವನೆ. ಈ ಪ್ರಸ್ತಾವನೆಯಲ್ಲಿ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಪದಗಳನ್ನು ಸೇರಿಸಿದ ವರ್ಷ ಬಂದು 1976. 42ನೇ ತಿದ್ದುಪಡಿಯಲ್ಲಿ ಈ ಒಂದು 3 ಪದಗಳ ಯಾವುದಿರುತ್ತೆ, ಸಮಾಜವಾದಿ ಮತ್ತು ಜಾತ್ಯತೀತ ಮತ್ತು ಏಕತೆ, ಸಮಗ್ರತೆ ಅಂತಕ್ಕಂಥ 3 ಪದಗಳನ್ನು 42ನೇ ತಿದ್ದುಪಡಿಯಲ್ಲಿ 1976ರಲ್ಲಿ ಈ ಒಂದು 3 ಪದನ ತಗೊಳ್ತಾರೆ. ಅದಕ್ಕೆ ಮೊದಲು ಇದ್ದಿರ್ತಕ್ಕಂಥದ್ದು ಸ್ವತಂತ್ರ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಅಂತಕ್ಕಂಥ ಪದಗಳು ಮಾತ್ರ ಈ ಭಾರತೀಯ ಸಂವಿಧಾನದಲ್ಲಿ ಇರ್ತವೆ. ಸೊ ಈ ಕ್ವಶನ್ ಬಂದಿತ್ತು ಯಾವುದೋ ಒಂದು ಎಕ್ಸಾಮಲ್ಲಿ, PSI ಎಕ್ಸಾಮಲ್ಲಿ, ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಅಂತಕ್ಕ ಪದಗಳು ಯಾವ ತಿದ್ದುಪಡಿಯ ಮೂಲಕ ಸೇರ್ಪಡೆಯಾದವು ಅಂತ. ಸೊ 42ನೇ ತಿದ್ದುಪಡಿ 1976ರಲ್ಲಿ. ನೆಕ್ಸ್ಟ್ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಸ್ತಾವನೆಗೆ ಏನೆಲ್ಲ ಒಂದು ಇದನ್ನ ಕೊಡ್ತಾರೆ ಅಂತ ನೋಡೋದಾದರೆ, ಬೇರುಬಾರಿ ಪ್ರಕರಣ ಅಂತಕ್ಕಂಥ ಒಂದು ಪ್ರಕರಣದ ಅಡಿಯಲ್ಲಿ 1960ರಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಅಂತ ಹೇಳ್ತಾರೆ. ಬೇರುಬಾರಿ ಪ್ರಕರಣದ ಪ್ರಕಾರ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಅಂತ ಫಸ್ಟ್ ತೀರ್ಪನ್ನು ಕೊಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಂತ ಹೇಳ್ತಾರೆ. ಸೊ 1960ರಲ್ಲಿ ಈ ಒಂದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು ಕೇಶವಾನಂದ ಭಾರತಿಯವರ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಂತ ಹೇಳ್ತಾರೆ. ನೆಕ್ಸ್ಟ್ LIC ಆಫ್ ಇಂಡಿಯಾ ಪ್ರಕರಣ 1995 ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಸಹ ಹೇಳ್ತಾರೆ. ಸಂವಿಧಾನ ಭಾಗ ಅಂತಲೂ ಹೇಳ್ತಾರೆ, ಸಂವಿಧಾನದ ಅವಿಭಾಜ್ಯ ಅಂಗ ಪ್ರಸ್ತಾವನೆ ಅಂತಕ್ಕಂಥದ್ದು LIC ಆಫ್ ಇಂಡಿಯಾ ಪ್ರಕರಣದಲ್ಲಿ 1995ರಲ್ಲಿ ಫೈನಲ್ ಆಗಿ ರಿಸಲ್ಟನ್ನು ಕೊಡ್ತಾರೆ. ನೆಕ್ಸ್ಟ್ ಪ್ರಸ್ತಾವನೆಯ ಪ್ರಮುಖ ಪದಗಳು ಮತ್ತು ಅರ್ಥ ಅಂತ ನೋಡೋದಾದರೆ, ಭಾರತ ಪ್ರಜೆಗಳಾದ ನಾವು ಅಂತಕ್ಕಂಥದ್ದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮೊದಲನೇ ಪದನೇ ಆಗಿರ್ತದೆ. ಸೊ ಎಲ್ಲೇ ಹೋದ್ರೂ ಭಾರತ ಪ್ರಜೆಗಳಾದ ನಾವು ಅಂತಲೇ ಮೆನ್ಷನ್ ಮಾಡಿ ಈ ಸಂವಿಧಾನದಲ್ಲಿ, ಅಥವಾ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಸೊ ಆ ಒಂದರಲ್ಲಿ ಫಸ್ಟ್ ಬರೋದೇ ನಾವು ಭಾರತ ಪ್ರಜೆಗಳಾದ ನಾವು ಅಂತಕ್ಕಂಥ ಒಂದು ಮಾತನ್ನು ಅಳವಡಿಸ್ಕೊಂಡಾಗ. ಸೊ ಭಾರತ ಸಂವಿಧಾನ ರಚಿಸಿದವರು ಮತ್ತು ಅದನ್ನು ಅಳವಡಿಸಿಕೊಂಡವರು ಭಾರತದ ಪ್ರಜೆಗಳು ಎಂದು ತಿಳಿಸುತ್ತದೆ. ಹೌದು. ಹಾಗೆ ಸಾರ್ವಭೌಮ ರಾಷ್ಟ್ರ ಅಂತ ಹೇಳಿದರೆ ಭಾರತವು ಆಂತರಿಕ ಮತ್ತು ಬಾಹ್ಯವಾಗಿ ಸ್ವತಂತ್ರ ನಿರ್ಣಯಗಳನ್ನು ಕೈಗೊಳ್ಳುವಂತಹ ಒಂದು ಅಧಿಕಾರವನ್ನು ಹೊಂದಿದೆ. ಭಾರತವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸ್ವತಂತ್ರ ನಿರ್ಣಯಗಳಂದರೆ ಭಾರತ ಅದರದೇ ಆದಂಥ ಒಂದು ನಿರ್ಣಯಗಳನ್ನು ಕೈಗೊಳ್ತಕ್ಕಂಥ ಒಂದು ಅಧಿಕಾರ ಹೊಂದಿದೆ. ಹೌದು ಅಲ್ಲೋ, ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿಯವರಾಗಿರ್ಬೋದು, ಅಥವಾ ಅದರ ಕೆಳಗಡೆ ಬರ್ತಕ್ಕಂಥ ಅಧಿಕಾರಗಳನ್ನ ಸೇರಿಸ್ಕೊಂಡು ಭಾರತಕ್ಕೆ ಏನೇನು ಬೇಕೋ ಆ ಒಂದು ಸ್ವತಂತ್ರ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಈ ಭಾರತ ರಾಷ್ಟ್ರಕ್ಕೆ ಇರುತ್ತೆ. ನೆಕ್ಸ್ಟ್ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದರೆ ಭಾರತವು ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಸ್ವೀಕರಿಸಿಲ್ಲ. ಹೌದು. ಸೊ ನೋಡಿ, ಭಾರತದಲ್ಲಿ ಹಲವಾರು ಧರ್ಮಗಳಿವೆ. ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಸಿಖ್, ಈ ಥರ ಹಲವಾರು ಧರ್ಮವನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ ಏಕತಾ ರಾಷ್ಟ್ರ ಅಂತ ಸಹ ಹೇಳ್ತಾರೆ. ಸೊ ಜಾತ್ಯತೀತ ರಾಷ್ಟ್ರ ಆಗಿದೆ. ನೆಕ್ಸ್ಟ್ ಸಮಾಜವಾದಿ ಅಂತಕ್ಕಂಥದ್ದು ಸಮಾಜದಲ್ಲಿ ಸಾಮಾಜಿಕ ತಾರತಮ್ಯ ಇಲ್ಲದಿರುವುದು. ನೆಕ್ಸ್ಟ್ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರೂಪಿಸಿದಂಥ ಒಂದು ಆಡಳಿತ ಅಂತ ಹೇಳ್ತಾರೆ. ನೆಕ್ಸ್ಟ್ ಗಣರಾಜ್ಯ ಅಂತಕ್ಕಂಥ ಹೇಳೋದಾದರೆ ಒಂದು ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡುವುದಕ್ಕೆ ಗಣರಾಜ್ಯ ಅಥವಾ ಗಣತಂತ್ರ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸಮಾನತೆ ಅಂತ ಅಂದಾಗ ಸಮಾಜದ ಎಲ್ಲ ವರ್ಗ ಧರ್ಮದವರನ್ನು ಸಮಾನಾಗಿ ನೋಡುವುದು ಈ ಒಂದು ಸಮಾನತೆ ಆಗಿರುತ್ತೆ. ಭ್ರಾತೃತ್ವ ಅಂದರೆ ದೇಶದನ್ನ ಪ್ರತಿಯೊಬ್ಬರು ಪರಸ್ಪರ ಸಹೋದರತ್ವ ಮನೋಭಾವನೆಯಿಂದ ಜೀವಿಸ್ತಕ್ಕಂಥದ್ದು. ಸೊ ನ್ಯಾಯ ಅಂದರೆ ಎಲ್ಲ ಜನರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು. ಇಷ್ಟು ಪ್ರಸ್ತಾವನೆಯಲ್ಲಿ ಪ್ರಮುಖ ಪದಗಳು ಮತ್ತು ಅದರ ಅರ್ಥ ಆಗಿರುತ್ತೆ. ಸೊ ನೆಕ್ಸ್ಟು ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶಗಳ ಬಗ್ಗೆ ನಾವು ನೋಡೋದಾದರೆ, ಸಂವಿಧಾನದ ಭಾಗ 1ರಲ್ಲಿ ಏನು ಹೇಳಿದು 1ರಿಂದ 4ರವರೆಗೆ ವಿಧಿಗಳು ಭಾರತ ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಬಗ್ಗೆ ವಿವರಿಸುತ್ತದೆ. ಸೊ ನೋಡಿ, ಸಂವಿಧಾನದ ಭಾಗಗಳು 1 ಅಂತ ಹೇಳಿದಲ್ಲ, ಭಾರತ ಒಕ್ಕೂಟ ಮತ್ತು ಭೂಪ್ರದೇಶ. ಸೊ 1ರಿಂದ 4 ವಿಧಿಗಳು ಈ 1ನೇ ಭಾಗದ ಅಡಿಯಲ್ಲಿ ಬರುತ್ತೆ, ಭಾರತ ಒಕ್ಕೂಟ ಮತ್ತು ಭೂಪ್ರದೇಶದ ಬಗ್ಗೆ. ಸೊ ನೋಡಿ, ಇಲ್ಲಿ 1ನೇ ವಿಧಿ, ಈ ವಿಧಿ ಭಾರತವನ್ನು ಇಂಡಿಯಾ ಅಂದರೆ ಭಾರತ ಎಂದು ತಿಳಿಸುತ್ತದೆ. ಸೊ ಇಂಡಿಯಾ ಎಂದರೆ ಭಾರತ ಎಂದು ತಿಳಿಸುವಂಥ ವಿಧಿ ಯಾವುದು ಅಂತ ಕೇಳಬಹುದು. ಸೊ 1ನೇ ವಿಧಿ ಫಸ್ಟ್ ವಿಧಿ ಬಂದು ಭಾರತದ ಬಗ್ಗೆ ತಿಳಿಸ್ತಕ್ಕಂಥ ಒಂದು ವಿಧಿ.
ಸೊ ನೆಕ್ಸ್ಟು 2ನೇ ವಿಧಿ ಬಂದು ಹೊಸ ರಾಜ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು. 3ನೇ ವಿಧಿ ರಾಜ್ಯಗಳ ಹೆಸರು ಮತ್ತು ಗಡಿ ಬದಲಾವಣೆ. 4ನೇ ವಿಧಿ ಬಂದು 2 ಮತ್ತು 3ನೇ ವಿಧಿಗಳಿಗೆ ಎರಡು ಏನಿದೆ ಹೊಸ ರಾಜ್ಯಗಳ ಮತ್ತು ರಚನೆ, ಅದರ ಹೆಸರು, ಗಡಿ ಬದಲಾವಣೆ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂಸತ್ ಸರಳ ಬಹುಮತದ ಮೂಲಕ ತಿದ್ದುಪಡಿಯನ್ನು ಮಾಡಬಹುದು ಅಂತ ಈ ಒಂದು 4ನೇ ವಿಧಿ ತಿಳಿಸ್ಕೊಡುತ್ತೆ. ನೆಕ್ಸ್ಟು ಸ್ವತಂತ್ರ ಬಂದ ಸಂದರ್ಭದಲ್ಲಿ ಭಾರತದಲ್ಲಿದ್ದ ಒಟ್ಟು ದೇಶೀಯ ಸಂಸ್ಥಾನಗಳು ಎಷ್ಟು ಅಂತ ಕೇಳಿದರೆ 552 ಸಂಸ್ಥಾನಗಳು ಸ್ವತಂತ್ರ ಬಂದಾಗ 1947ರಲ್ಲಿ ಏನಿತ್ತು. ಸೊ ಆವಾಗ ದೇಶೀಯ ಸಂಸ್ಥಾನಗಳಿದ್ದು 552. ಭಾರತದ ಒಕ್ಕೂಟಕ್ಕೆ ವಿಲೀನವಾದ ಸಂಸ್ಥಾನಗಳ ಸಂಖ್ಯೆ ಬಂದು 549. ಸೊ ಏನು 552 ಸಂಸ್ಥಾನ ಇದ್ದು ಭಾರತಕ್ಕೆ ಒಕ್ಕೂಟಕ್ಕೆ ವಿಲೀನವಾದಂಥ ಸಂಸ್ಥಾನಗಳು ಬಂದು 549 ಆಗುತ್ತೆ. ಅದು 3 ಬಂದು ಹೈದರಾಬಾದು, ಜುನಾಗಢ, ಜಮ್ಮು ಮತ್ತು ಕಾಶ್ಮೀರ, ಈ 3 ಸ್ವತಂತ್ರವಾಗಿ ಉಳಿದ ಸಂಸ್ಥಾನಗಳಾಗುತ್ತೆ. ಸೊ ಇದು ಎಕ್ಸಾಮ್ಸಲ್ಲಿ ಬಂದಿತ್ತು. ಭಾರತದ ಒಕ್ಕೂಟಕ್ಕೆ ವಿಲೀನವಾಗದೆ ಉಳಿದಂತಹ ಸಂಸ್ಥಾನಗಳು ಯಾವುವು ಅಂತ ಕೊಟ್ಟಿದ್ರು. ಸೊ ಹೈದರಾಬಾದ್, ಜುನಾಗಢ, ಜಮ್ಮು ಮತ್ತು ಕಾಶ್ಮೀರ, ಈ 3 ಸಂಸ್ಥಾನಗಳು ಈ ಒಂದು ಭಾರತ ಒಕ್ಕೂಟಕ್ಕೆ ಸೇರ್ಕೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ಆಮೇಲೆ ಸೇರ್ಕೊಳ್ತವೆ. ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ವಿಲೀನವಾಗಿದ್ದು ಒಪ್ಪಂದದ ಮೂಲಕ. ಸೊ ಅಂದರೆ 1947 ಅಕ್ಟೋಬರ್ 26ರಂದು ಒಪ್ಪಂದದ ಮೂಲಕ ಈ ಒಂದು ಜಮ್ಮು ಕಾಶ್ಮೀರ ಸೇರಿಕೊಳ್ಳುತ್ತೆ. ನೆಕ್ಸ್ಟ್ ಜುನಾಗಢ ಸಂಸ್ಥಾನ ಬಂದು ಮತದಾನದ ಮೂಲಕ ಫೆಬ್ರವರಿ 2, 1948 ಸೇರಿಕೊಳ್ಳುತ್ತೆ. ನೆಕ್ಸ್ಟ್ ಹೈದರಾಬಾದ್ ಸಂಸ್ಥಾನ ಬಂದು ಆಪರೇಷನ್ ಪೋಲೋ ಕಾರ್ಯಾಚರಣೆಯ ಮೂಲಕ ಸೆಪ್ಟೆಂಬರ್ 17, 1948ರಲ್ಲಿ ಈ ಒಂದು ವಿಲೀನವನ್ನು ಆಗುತ್ತೆ. ಸೊ ಇಷ್ಟು 3. ಸೊ ಇಲ್ಲಿ ಕೇಳ್ಬೋದು ಹೈದರಾಬಾದ್ ಸಂಸ್ಥಾನ ಯಾವ ಒಂದು ಕಾರ್ಯಾಚರಣೆ ಮೂಲಕ ಅಂತ ಕೇಳ್ಬೋದು, ಅಥವಾ ಯಾವಾಗ ಅಂತ ಕೇಳ್ಬೋದು, ಅಥವಾ ಭಾರತ ಒಕ್ಕೂಟಕ್ಕೆ ವಿಲೀನವಾಗದೆ ಉಳಿದಂತಹ ಸಂಸ್ಥಾನಗಳು ಯಾವ್ಯಾವು ಅಂತ ಕೇಳಬಹುದು. ನೆಕ್ಸ್ಟ್ ನೋಡೋದಾದರೆ ನಾವು ಅತಿ ದೊಡ್ಡದಾದ ದೇಶೀಯ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ, ಅತಿ ಚಿಕ್ಕದಾದ ದೇಶೀಯ ಸಂಸ್ಥಾನ ಬಂದು ಜುನಾಗಢ ಸಂಸ್ಥಾನ ಆಗಿರುತ್ತೆ. ನೆಕ್ಸ್ಟು ಭಾರತದ ಒಕ್ಕೂಟಕ್ಕೆ ಸೇರಿದ ಮೊದಲ ದೇಶೀಯ ಸಂಸ್ಥಾನ ಬಂದು ಕೊಚ್ಚಿನ್ ಸಂಸ್ಥಾನ. ಸೊ ನಾವೇನು ಹೇಳಿದೋ 549 ಸಂಸ್ಥಾನ, ಅದರಲ್ಲಿ ಫಸ್ಟ್ ಮೊದಲ ಬಾರಿಗೆ ಸೇರ್ತಕ್ಕಂಥ ಸಂಸ್ಥಾನ ಬಂದು ಕೊಚ್ಚಿನ್. ಸೊ ನೆಕ್ಸ್ಟು 1950ರಲ್ಲಿ ಭಾರತದ ಸಂವಿಧಾನದ ಜಾರಿಗೆ ಬಂದಾಗ ಭಾರತದಲ್ಲಿದ್ದ 29 ರಾಜ್ಯಗಳನ್ನು ABCD ವರ್ಗಗಳು ಎಂದು 4 ಭಾಗಗಳಾಗಿ ವಿಂಗಡಿಸಲಾಗಿತ್ತಂತೆ. ಸೊ ಈಗ ಅಟ್ ಪ್ರೆಸೆಂಟ್ ಏನಂದರೆ 29 ಇಲ್ಲ 28 ರಾಜ್ಯಗಳಿದ್ದಾವೆ. ಸೊ ಆಗಿರ್ತಕ್ಕಂಥ 29 ರಾಜ್ಯಗಳನ್ನ 4 ವರ್ಗಗಳಾಗಿ ವಿಂಗಡಿಸಿ ಅದಕ್ಕೆ ABCD ಅಂತ ನೇಮಿಸಿದ್ರಂತೆ. ಸೊ ನೆಕ್ಸ್ಟ್ ದೇಶೀಯ ಸಂಸ್ಥಾನಗಳ ಮಂತ್ರಿ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್. ಯಾವಾಗ ಅಂದರೆ ಆಗ 1950 ಏನಿತ್ತು ಆವಾಗ ದೇಶೀಯ ಸಂಸ್ಥಾನದ ಮಂತ್ರಿ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗಿರ್ತಾರೆ. ನೆಕ್ಸ್ಟ್ ಒಕ್ಕೂಟದ ಭಾರತದ ಕಾರ್ಯದರ್ಶಿ ಬಂದು VP ಮೆನನ್ ಅವರು ಆಗಿದ್ದರು. ನೆಕ್ಸ್ಟು ರಾಜ್ಯಗಳ ಪುನರ್ರಚನೆಗೆ ಸಂಬಂಧಿಸಿದ ಆಯೋಗಗಳು ಯಾವುವು. ಸೊ ರಾಜ್ಯಗಳ ಪುನರ್ರಚನೆಗೆ ಸಂಬಂಧಿಸಿದ ಆಯೋಗಗಳು. ಸೊ ಇಲ್ಲಿ SK ದಾರ್ಸ್ ಆಯೋಗ, JVP ಸಮಿತಿ, ಫಜಲ್ ಅಲಿ ಆಯೋಗ ಅಂತಕ್ಕಂಥ 3 ಆಯೋಗಗಳು ಬರ್ತವೆ. SK ದಾರ್ ಆಯೋಗ 1948ರಲ್ಲಿ ಭಾಷೆಗಳ ಆಧಾರದಲ್ಲಿ ರಾಜ್ಯಗಳ ರಚನೆಯನ್ನು ತಿರಸ್ಕಾರ ಮಾಡುತ್ತಂತೆ. ಸೊ ಆಲ್ಮೋಸ್ಟ್ ಅಲ್ಲಿಗೆಲ್ಲ ಭಾಷೆಗಳ ಆಧಾರದ ಮೇಲೇ ಈ ಒಂದು ರಾಜ್ಯಗಳ ವಿಂಗಡಣೆ ಆಗಿರೋದು. ಸೊ ಆದರೆ ಸ್ಟಾರ್ಟಿಂಗಲ್ಲಿ 1948ರಲ್ಲಿ ಏನು ಮಾಡ್ತಾರೆ, SK ದಾರ್ ಆಯೋಗ ಭಾಷೆಗಳ ಆಧಾರದಲ್ಲಿ ರಾಜ್ಯಗಳ ರಚನೆಯನ್ನು ತಿರಸ್ಕಾರವನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, JVP ಸಮಿತಿ 1948ರಲ್ಲಿ ಭಾಷೆಗಳ ಆಧಾರದಲ್ಲಿ ರಾಜ್ಯಗಳು ರಚಿಸೋದು ಸೂಕ್ತ ಅಲ್ಲ ಅಂತ ಸೊ ಅವರು ಸಹ ತಿರಸ್ಕಾರವನ್ನು ಮಾಡ್ತಾರಂತೆ. ನೆಕ್ಸ್ಟ್ ಫಜಲ್ ಅಲಿ ಆಯೋಗ 1953ರಲ್ಲಿ ಭಾಷೆಗಳ ಆಧಾರದಲ್ಲಿ ರಾಜ್ಯಗಳನ್ನು ರಚಿಸಲು ಶಿಫಾರಸನ್ನು ಮಾಡಿತ್ತು. ಸೊ ನೋಡಿ ಇದು ಕ್ವಶನ್ಸ್ ಬರ್ಬೋದು. ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಲು ಶಿಫಾರಸು ನೀಡಿದಂತಹ ಆಯೋಗ ಯಾವುದು ಅಂತ ಕೇಳ್ಬೋದು. ಫಜಲ್ ಅಲಿ ಆಯೋಗ 1953. ಸೊ ನೆಕ್ಸ್ಟು ರಾಜ್ಯಗಳ ಪುನರ್ರಚನೆ ಕಾಯ್ದೆ ಜಾರಿಗೆ ಬಂದಂಥ ವರ್ಷ ಬಂದು 1956 ನವೆಂಬರ್ 1ರಂದು 7ನೇ ತಿದ್ದುಪಡಿಯ ಅನ್ವಯ ಈ ಒಂದು ರಾಜ್ಯಗಳ ಪುನರ್ರಚನೆ ಕಾಯ್ದೆ ಜಾರಿಗೆ ಬರುತ್ತೆ. ಸೊ ಅಂದರೆ ರಾಜ್ಯಗಳ ಪುನರ್ರಚನೆ ಕಾಯ್ದೆ ಜಾರಿಗೆ ಬಂದು 1956 ನವೆಂಬರ್ 1ರಂದು 7ನೇ ತಿದ್ದುಪಡಿ ಅನ್ವಯ ಇದರ ಒಂದು ಆಯೋಗ ಬಂದು ಫಜಲ್ ಅಲಿ ಆಯೋಗ 1953. ಸೊ ನೆಕ್ಸ್ಟ್ ಫ್ರೆಂಡ್ಸ್ 1956 ನವೆಂಬರ್ 1ರಂದು 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಗುತ್ತೆ. ಸೊ ಏನು 29 ರಾಜ್ಯಗಳಿತ್ತು ಅದನ್ನು ಏನು ಮಾಡ್ತಾರೆ ನವೆಂಬರ್ 1, 1956ರಲ್ಲಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ರಚಿಸಲಾಗುತ್ತೆ. ನೆಕ್ಸ್ಟ್ ಭಾಷಾ ಆಧಾರದ ಮೇಲೆ ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯ ರಚನೆಗೆ 56 ದಿನ ಉಪವಾಸ ಹೋರಾಟ ಮಾಡಿ ಮರಣ ಹೊಂದಿದ ವ್ಯಕ್ತಿ ಪುಟ್ಟಿ ಶ್ರೀರಾಮುಲು ಅಂತಕ್ಕಂಥವ್ರು ಆಂಧ್ರ ಪ್ರದೇಶದ ಒಂದು ರಾಜ್ಯದ ರಚನೆಗೆ ಹೋರಾಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಮರಣವನ್ನು ಹೊಂದ್ತಾರೆ. ಎಷ್ಟು 56 ದಿನ ಉಪವಾಸವನ್ನು ಮಾಡ್ತಾರಂತೆ. ಸೊ ಇದು ಭಾಷಾ ಆಧಾರದ ಮೇಲೆ ಮೊದಲ ಬಾರಿಗೆ ಮೊದಲ ರಾಜ್ಯ ಅಂದರೆ ಆಂಧ್ರ ಪ್ರದೇಶ. ನೆಕ್ಸ್ಟ್ ಭಾರತ ಪ್ರಸ್ತುತ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಸೊ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು ಅಂತ ಅಂದರೆ ಮೊದಲು 6 ಕೇಂದ್ರಾಡಳಿತ ಪ್ರದೇಶಗಳಿದ್ದು 28 ರಾಜ್ಯಗಳಿದ್ದು, ಬಟ್ ಇವಾಗ ಏನಾಗಿದೆ ಅಂದು ಅದು 8 ಆಗಿದೆ.
ಸೊ ಏನು ಜಮ್ಮು ಮತ್ತು ಕಾಶ್ಮೀರ ಇತ್ತು, ಇದು ಒಂದು ರಾಜ್ಯ ಅಂತ ಪರಿಗಣಿಸಿದರು. ಬಟ್ ಇವಾಗ ಈ ಜಮ್ಮು ಮತ್ತು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿರ್ತಕ್ಕಂಥ ಲಡಾಖ್ ಅಂತ ಏನಿದೆ, ಸೊ ಲಡಾಖ್ನ ಒಂದು ರಾಜ್ಯವಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಲಡಾಖ್ ಒಂದು ರಾಜ್ಯ, ಜಮ್ಮು ಮತ್ತು ಕಾಶ್ಮೀರ ಬಂದು ಒಂದು ಕೇಂದ್ರಾಡಳಿತ ಪ್ರದೇಶ ಆಯಿತು. ಈ ಲಡಾಖ್ನ ಒಂದು ರಾಜಧಾನಿ ಬಂದು ಲೇಹ್ ಅಂತಕ್ಕಂಥದ್ದು ಲಡಾಖ್ನ ರಾಜಧಾನಿಯಾಗಿದೆ. ಈ ಲಡಾಖ್ನ ಜಮ್ಮು ಮತ್ತು ಕಾಶ್ಮೀರದಿಂದ ಬೇರ್ಪಡಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರವನ್ನು ಒಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದಾರೆ. ಮತ್ತು ದಿಯು ಮತ್ತು ದಾಮನ್, ದಾದ್ರಾ ಮತ್ತು ನಗರ ಹವೇಲಿ, ದಿಯು ಮತ್ತು ದಾಮನ್ನು, ದಾದ್ರಾ ಮತ್ತು ನಗರ ಹವೇಲಿ ಅಂತ ಏನು 2 ಕೇಂದ್ರಾಡಳಿತ ಪ್ರದೇಶ ಇತ್ತು ಅದನ್ನು ಒಂದು ಮಾಡಿದ್ದಾರೆ. ಸೊ ಎರಡೂ ಸೇರಿಸಿ ಒಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾರ್ಪಡಿಸಿದ್ದಾರೆ. ಸೊ ಹಾಗಾಗಿ ಒಟ್ಟು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಇದ್ದಾವೆ ಈಗ ಪ್ರಸ್ತುತ ಅಟ್ ಪ್ರೆಸೆಂಟ್. ನೆಕ್ಸ್ಟ್ ಕರ್ನಾಟಕ ಏಕೀಕರಣಗೊಂಡ ವರ್ಷ ಬಂದು ನವೆಂಬರ್ 1, 1956. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಬಗ್ಗೆ ತಿಳಿಸುವ ವಿಧಿ ಬಂದು 370ನೇ ವಿಧಿ. ಸೊ ನೆಕ್ಸ್ಟ್ ಬಂದು ಭಾಗ 2 ಪೌರತ್ವ. ಇದು 5ರಿಂದ 11 ವಿಧಿಗಳು ಈ ಒಂದು ಪೌರತ್ವದ ಅಡಿಯಲ್ಲಿ ಬರುತ್ತೆ. ಭಾಗ 2ರಲ್ಲಿ ಪೌರತ್ವ ಬರುತ್ತೆ. ಸೊ ಪೌರತ್ವ ಅಂದಾಗ ಪೌರರು, ಭಾರತ ಒಂದು ಪೌರತ್ವ ಹೇಗೆ ಪಡ್ಕೊಳ್ತಾರೆ ಅಥವಾ ಪೌರರು ಯಾರಿರ್ತಾರೆ ಅದರ ಒಂದು ಏಕಪೌರತ್ವ, ದ್ವಿಪೌರತ್ವ, ಸೊ ಆ ಥರ ಒಂದು ಬರುತ್ತೆ. ಒಂದು ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಪೂರ್ತಿಯಾಗಿ ಅನುಭವಿಸುವ ವ್ಯಕ್ತಿಯು ಆ ದೇಶದ ಪೌರನಾಗಿರುತ್ತಾನೆ. ಸೊ ನೋಡಿ ಇಲ್ಲಿ ಒಂದು ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು, ಸೊ ಈ ಎಕ್ಸಾಮ್ಗೆ ಈ ಕ್ವಶನ್ ಬರಬಹುದು. ಒಂದು ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಪೂರ್ತಿಯಾಗಿ ಅನುಭವಿಸುವ ವ್ಯಕ್ತಿಯು ಆ ದೇಶದ ಪೌರನಾಗಿರುತ್ತಾನೆ. ಭಾರತದಲ್ಲಿ ಏಕಪೌರತ್ವ ಇದೆ. ಸೊ ಎರಡೆರಡು ದೇಶಕ್ಕೆ ಒಂದು ಪೌರತ್ವವನ್ನು ತಗೊಳ್ಳೋ ಹಾಗಿಲ್ಲ. ಭಾರತ ಪ್ರಜೆ ಏಕಪೌರತ್ವ ಮಾತ್ರ ಹೊಂದಿರ್ತಾನೆ. ಸೊ ಭಾರತದ ಏಕಪೌರತ್ವ ವಿಧಾನ ಎರವಲನ್ನು ಪಡ್ತಕ್ಕಂಥದ್ದು ಬ್ರಿಟನ್ ಸಂವಿಧಾನದಿಂದ. ಈ ಒಂದು ಏಕಪೌರತ್ವ ಅಂತಕ್ಕಂಥ ಒಂದು ಇದನ್ನು ಎರವಲು ತಗೊಳುತ್ತೆ. ಸೊ ನೆಕ್ಸ್ಟು ದ್ವಿಪೌರತ್ವ ಹೊಂದಿದ ರಾಷ್ಟ್ರಗಳು. ಸೊ ಇದಕ್ಕೂ ಸಹ ಕೊಟ್ಟಿದ್ದರು ಎಕ್ಸಾಮಲ್ಲಿ, ದ್ವಿಪೌರತ್ವ ಹೊಂದಿರುವ ರಾಷ್ಟ್ರಗಳು ಯಾವ ಅಂತ ಕೊಟ್ಟಿದ್ರು. ಮತ್ತು ಏಕಪೌರತ್ವವನ್ನು ಹೊಂದಿರತಕ್ಕಂಥದ್ದು ಯಾವ ಒಂದು ದೇಶದಿಂದ ಎರವಲು ಪಡೆದಿದೆ ಅಂತ ಸಹ ಕ್ವಶನ್ಸು ಬಂದಿತ್ತು. ಸೊ ದ್ವಿಪೌರತ್ವ ಹೊಂದಿರುವ ರಾಷ್ಟ್ರಗಳು ಒಂದು ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡು. ನೆಕ್ಸ್ಟು ಪೌರತ್ವದ ಬಗ್ಗೆ ಸಂವಿಧಾನದ ಯಾವ ವಿಧಿಯಲ್ಲಿ ಭಾಗದಲ್ಲಿ ವಿವರಿಸಲಾಗಿದೆ ಅಂದರೆ 2ನೇ ವಿಧಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಪೌರತ್ವ ಬಗ್ಗೆ ವಿವರಿಸುವ ವಿಧಿಗಳು ಬಂದು 5ರಿಂದ 11. ನೆಕ್ಸ್ಟು ಅನಿವಾಸಿ ಭಾರತೀಯರಿಗೆ ದ್ವಿಪೌರತ್ವ ನೀಡಲು ಶಿಫಾರಸು ಮಾಡಿದ ಸಮಿತಿ ಬಂದು LM ಸಿಂಘ್ವಿ ಸಮಿತಿ. ಅನಿವಾಸಿ ಭಾರತೀಯರಿಗೆ ದ್ವಿಪೌರತ್ವ, ಬಟ್ ಈಗಿರ್ತಕ್ಕಂಥದ್ದು ಏಕಪೌರತ್ವ. ಸ್ಟಾರ್ಟಿಂಗಲ್ಲಿ ದ್ವಿಪೌರತ್ವನ ನೀಡಲು ಶಿಫಾರಸು ಮಾಡಿದ ಸಮಿತಿ ಬಂದು LM ಸಿಂಘ್ವಿ ಸಮಿತಿ. ಸೊ ನೆಕ್ಸ್ಟು ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಬಂದು 1955ರಲ್ಲಿ. ಈ 55ರ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ಮಾಡಿದ ವರ್ಷ ಬಂದು 1986, 92, 2003, 2005, 2019. ಸೊ ಇಷ್ಟು ಸಹ 5 ತಿದ್ದುಪಡಿಗಳು ಈ ಒಂದು 1955ರ ಪೌರತ್ವ ಕಾಯ್ದೆಯಡಿ ಬರುತ್ತೆ. ಸೊ ನೆಕ್ಸ್ಟ್ ಪೌರತ್ವಕ್ಕೆ ಸಂಬಂಧಿಸಿದ ಪ್ರಮುಖ ವಿಧಿಗಳು ಇದೆ. ಸೊ ಇದನ್ನು ನೀವೇ ನೋಡ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಭಾರತದ ಪೌರತ್ವ ಪಡೆಯುವ 5 ವಿಧಾನಗಳು. ಸೊ ಭಾರತದಲ್ಲಿ ಪೌರತ್ವನ ಪಡ್ಕೊಳ್ತಾರೆ ಅಂದರೆ ಯಾವ್ಯಾವ ಕಾರಣದಿಂದ ಅವರಿಗೆ ಒಂದು ಪೌರತ್ವ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಜನನದ ಮೂಲಕ ಪೌರತ್ವ, ಆಲ್ಮೋಸ್ಟ್ ಅಲ್ಲೂ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಸಾಗಿರ್ತಕ್ಕಂಥವ್ರಿಗೆ ಭಾರತದ ಪೌರ ಅಂತಕ್ಕಂಥ ಒಂದು ಹೆಸರು ಬಂದ್ಬಿಡುತ್ತೆ. ಸೊ ಅಂದರೆ ಜನವರಿ 26, 1950ರಂದು ಅಥವಾ ಅನಂತರದಲ್ಲಿ ಭಾರತದಲ್ಲಿ ಜನಿಸಿದವರು ಭಾರತದ ಪೌರತ್ವ ಅಥವಾ ಪ್ರಜೆಯಾಗಿರ್ತಾರೆ. ನೆಕ್ಸ್ಟು ರಕ್ತ ಸಂಬಂಧದ ಮೂಲಕ ಅಂದರೆ ಭಾರತದ ಪೌರತ್ವವಿರುವ ವಿದೇಶದಲ್ಲಿ ನೆಲೆಸಿರುವ ದಂಪತಿಗಳಿಗೆ ಜನಿಸಿದ ಮಕ್ಕಳು ರಕ್ತ ಸಂಬಂಧದ ಮೂಲಕ ಪೌರತ್ವವನ್ನು ಪಡೆಯುತ್ತಾರೆ. ಸೊ ಅಂದರೆ ಭಾರತದ ಪೌರತ್ವವಿರುವ ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ದಂಪತಿಗಳು ಭಾರತದವರಾಗಿದ್ದು ಬೇರೆ ದೇಶದಲ್ಲಿ ಹೋಗಿ ನೆಲೆಸಿದರೆ ಅವರಿಗೆ ಹುಟ್ಟುವಂಥ ಮಕ್ಕಳು ಭಾರತದ ಪೌರತ್ವವನ್ನು ಪಡ್ಕೋಬಹುದು ಅಂತ ಒಂದು ವಿಧಾನ. ಸೊ ನೆಕ್ಸ್ಟ್ ನೋಂದಣಿ ಮೂಲಕ ಅಂತಂದರೆ 5 ವರ್ಷ ಭಾರತದಲ್ಲಿ ವಾಸಿಸಿದವರು ಮತ್ತು ಭಾರತೀಯ ಪೌರರನ್ನು ವಿವಾಹವಾದ ವ್ಯಕ್ತಿಗಳು ರಾಷ್ಟ್ರಪತಿಗೆ ಪೌರತ್ವವನ್ನು ಪಡೆಯಲು ಕೋರಿಕೆಯನ್ನು ಸಲ್ಲಿಸಬಹುದು. ಅಂದರೆ 5 ವರ್ಷ ಭಾರತದಲ್ಲಿ ವಾಸವಿರಬೇಕು ಮತ್ತು ಭಾರತೀಯರ ಪೌರನ ವಿವಾಹವಾದ ವ್ಯಕ್ತಿಗಳು ರಾಷ್ಟ್ರಪತಿಗೆ ಪೌರತ್ವ ಪಡೆಯುವ ಕೋರಿಕೆಯನ್ನು ಸಲ್ಲಿಸಿ ಪೌರತ್ವವನ್ನು ಪಡ್ಕೋಬಹುದು. ನೆಕ್ಸ್ಟು ಸಹಜೀಕೃತ ವಿಧಾನದ ಮೂಲಕ ಅಂದರೆ ವಿದೇಶಿ ಪ್ರಜೆಗಳು 12 ವರ್ಷಗಳು ಭಾರತದಲ್ಲಿ ವಾಸಿಸಿದ ನಂತರ ಪೌರತ್ವವನ್ನು ಪಡ್ಕೋಬಹುದಂತೆ. 12 ವರ್ಷ ಭಾರತದಲ್ಲೇ ಇದ್ದರೆ ಅವರಿಗೆ ಒಂದು ಭಾರತದ ಪ್ರಜೆ ಅಂತಕ್ಕಂಥ ಒಂದು ಇದು ಸಿಗುತ್ತೆ. ನೆಕ್ಸ್ಟ್ ಭೂಪ್ರದೇಶಗಳ ಸೇರ್ಪಡೆ ಮೂಲಕ ಅಂದರೆ ಭಾರತಕ್ಕೆ ಬೇರೆ ಯಾವುದೋ ಒಂದು ರಾಜ್ಯ ಅಥವಾ ಬೇರೆ ಒಂದು ದೇಶದ ಒಂದು ಪ್ರದೇಶ ಆ ಭಾರತಕ್ಕೆ ಇನ್ಕ್ಲೂಡ್ ಆದಾಗ ಸೇರಿಕೊಂಡಾಗ ಅಲ್ಲಿರ್ತಕ್ಕಂಥ ಜನಗಳು ಈ ಭಾರತಕ್ಕೆ ಸೇರ್ಕೊಂಡಾಗೆ. ಸೊ ನೆಕ್ಸ್ಟು ಭಾರತದ ಪೌರತ್ವ ಕಳೆದುಕೊಳ್ಳುವ 3 ವಿಧಾನಗಳ್ಯಾವು. ಸೊ ಪೌರತ್ವ ಪಡೆದುಕೊಳ್ತಕ್ಕಂಥದ್ದು 5 ವಿಧಾನ ಇತ್ತು. ಕಳೆದುಕೊಳ್ಳುವಂತಹ 3 ವಿಧಾನಗಳು ಅಂದರೆ ತ್ಯಜಿಸುವ ಮೂಲಕ ಸ್ವಇಚ್ಛೆಯಿಂದ ಅವರೇ ಭಾರತದ ಪೌರತ್ವ ಬೇಡ ಅಂತ ತ್ಯಜಿಸೋದ್ರಿಂದ ಆಗೋದಂತೆ.
ನೆಕ್ಸ್ಟ್ ಅಂತ್ಯವಾಗುವ ಮೂಲಕ ಅಂದರೆ ವ್ಯಕ್ತಿಯು ಬೇರೆ ದೇಶದ ಪೌರತ್ವವನ್ನು ಪಡೆದಾಗ ಭಾರತ ಪೌರತ್ವ ಅಂತ್ಯವಾಗುತ್ತಂತೆ. ಸೊ ಅಂದರೆ ಹೇಳಿದಾಗೆ ಭಾರತದಲ್ಲಿ ಏಕಪೌರತ್ವ ಇರೋದು. ಸೊ ಹಾಗಾಗಿ ಒಂದು ದೇಶ ಬೇರೆ ದೇಶದಲ್ಲಿ ಅವರು ಪೌರತ್ವವನ್ನು ಪಡ್ಕೊಂಡಾಗ ಭಾರತದಲ್ಲಿರ್ತಕ್ಕಂಥ ಪೌರತ್ವ ರದ್ದಾಗುತ್ತೆ. ನೆಕ್ಸ್ಟ್ ಕಸಿದುಕೊಳ್ಳುವ ಮೂಲಕ ಅಂದರೆ ಸುಳ್ಳು ದಾಖಲೆಗಳನ್ನು ಸಲ್ಲಿಸಿ ಅಕ್ರಮವಾಗಿ ಭಾರತ ಪೌರತ್ವವನ್ನು ಪಡೆದರೆ ಅವರ ಪೌರತ್ವವನ್ನು ಬಲವಂತವಾಗಿ ಕಸಿದುಕೊಳ್ಳಲಾಗುತ್ತೆ. ಸೊ ಈ 3 ವಿಧಾನಗಳು ಪೌರತ್ವವನ್ನು ಕಳೆದುಕೊಳ್ಳುವಂಥ ವಿಧಾನಗಳಾಗಿರುತ್ತೆ. ನೆಕ್ಸ್ಟು ಮೂಲಭೂತ ಹಕ್ಕುಗಳು ಅಂತ ಹೇಳಿದಾಗ ಭಾಗ 3 12ರಿಂದ 15ನೇ ವಿಧಿಗಳು ಹೇಳುತ್ತೆ ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳು ಅಂತ ಹೇಳಿದಾಗ ಸಂವಿಧಾನದಲ್ಲಿ ನಮೂದಿಸಿದ ರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಅಂತ ಹೇಳ್ತಾರೆ. ನೋಡಿ, ಮೂಲಭೂತ ಹಕ್ಕುಗಳು ಬರ್ತಕ್ಕಂಥದ್ದು ನ್ಯಾಯಾಂಗದ ಅಡಿಯಲ್ಲಿ. ಸೊ ಅಂದರೆ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನ್ಯಾಯಾಂಗದ ಕೆಲಸ ಆಗಿರುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಮೂಲಭೂತ ಹಕ್ಕುಗಳ ವ್ಯಕ್ತಿಯ ವಿಕಾಸಕ್ಕೆ ಮತ್ತು ವ್ಯಕ್ತಿಯ ಅಭಿವೃದ್ಧಿಗೆ ಅಗತ್ಯವಾಗಿದೆ. ಸೊ ನೋಡಿ, ಇಲ್ಲಿ ಸಂವಿಧಾನ ನಮೂದಿಸಿದ ರಕ್ಷಿಸಲ್ಪಡುವ ಹಕ್ಕುಗಳು ಅಂತ ಏನಿತ್ತು, ಮೂಲಭೂತ ಹಕ್ಕುಗಳು ಯಾವುದರಿಂದ ರಕ್ಷಿಸಲ್ಪಡುತ್ತೆ ಎಂದು ಕ್ವಶನ್ಸು ಬಂದಿದೆ. ಸೊ ಹಾಗಾಗಿ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಬಂದು ನ್ಯಾಯಾಲಯಕ್ಕೆ ಇರುತ್ತೆ. ಸೊ ನೆಕ್ಸ್ಟ್ ಮೂಲಭೂತ ಅಥವಾ ನ್ಯಾಯಾಂಗ ಅಂತ ಹೇಳ್ಬೋದು. ಮೂಲಭೂತ ಹಕ್ಕುಗಳು ವ್ಯಕ್ತಿಯ ವಿಕಾಸಕ್ಕೆ ಮತ್ತು ವ್ಯಕ್ತಿಯ ಅಭಿವೃದ್ಧಿಗೆ ಅಗತ್ಯವಾಗಿದೆ. ಹೌದು, ಮೂಲಭೂತ ಹಕ್ಕುಗಳು ಇರುವ ಸಂವಿಧಾನದ ಭಾಗ ಬಂದು 3ನೇ ಭಾಗ ಆಗಿರುತ್ತೆ. ನೆಕ್ಸ್ಟ್ ಇದರ ಮೂಲಭೂತ ಹಕ್ಕುಗಳ ಬಗ್ಗೆ ವಿಧಿಗಳು ಬಂದು 12ರಿಂದ 35 ವಿಧಿಗಳು. ಸೊ ನೆಕ್ಸ್ಟ್ ಈ ಒಂದು ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲನ್ನು ಪಡ್ಕೊಳ್ಳೋದಾಗಿದೆ. ನೆಕ್ಸ್ಟ್ ನೋಡಿ, ಅಮೆರಿಕದ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಬಿಲ್ ಆಫ್ ರೈಟ್ಸ್ ಅಂತ ಕರೀತಾರಂತೆ. ಅಮೆರಿಕದ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಬಿಲ್ ಆಫ್ ರೈಟ್ಸ್ ಅಂತಾರೆ. ನೆಕ್ಸ್ಟ್ ಬ್ರಿಟನ್ಯ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಸೊ ಇದು ಸಹ ಮೇನ್ ಇಂಪಾರ್ಟೆಂಟು. ಅಮೆರಿಕದಲ್ಲಿ ಬಿಲ್ ಆಫ್ ರೈಟ್ಸ್ ಅಂತಾರೆ, ಬ್ರಿಟನ್ನಲ್ಲಿ ಮ್ಯಾಗ್ನಾ ಕಾರ್ಟಾ ಅಂತಾರೆ. ಸೊ ಭಾರತದಲ್ಲಿ ಮೂಲಭೂತ ಹಕ್ಕುಗಳು ಅಂತ ಹೇಳ್ತಾರೆ. ಸೊ ಹಾಗಾದರೆ ಫ್ರಾನ್ಸ್ ನಾಗರಿಕ ಹಕ್ಕುಗಳ ಘೋಷಣೆ ಬಂದು 1789 ಅಮೆರಿಕದ ಬಿಲ್ ಆಫ್ ರೈಟ್ಸ್ ಜಾರಿ ಬರೋದು 1791. ಬಿಲ್ ಆಫ್ ಆರ್ಟ್ಸ್ ಅಂದರೆ ಮೂಲಭೂತ ಹಕ್ಕುಗಳು ಅಂತ ಏನಿಲ್ಲ, ಅದು ಜಾರಿ ಬರೋದು 1791. ನೆಕ್ಸ್ಟ್ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆ ಡಿಸೆಂಬರ್ 10, 1948 ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆ ಡಿಸೆಂಬರ್ 10, 1948. ಸೊ ಹಾಗಾಗಿ ಡಿಸೆಂಬರ್ 10 ನಾವೇನಂತೀವಿ, ಮಾನವ ಹಕ್ಕುಗಳ ದಿನ ಅಂತ ಆಚರಣೆನ ಮಾಡ್ತೀವಿ, ಡಿಸೆಂಬರ್ 10. ನೆಕ್ಸ್ಟು ಸಂವಿಧಾನ ಜಾರಿಗೆ ಬಂದಾಗ ಇದ್ದ ಮೂಲಭೂತ ಹಕ್ಕುಗಳು ಬಂದು 7. ಇವಾಗ ಅಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು 6. ಅದರಲ್ಲಿ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗುತ್ತೆ. ನೋಡಿ, ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆ ವಿರುದ್ಧ ರಕ್ಷಣೆ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಆಸ್ತಿ ಹಕ್ಕು, ಸಂವಿಧಾನಾತ್ಮಕ ಪರಿಹಾರ ಹಕ್ಕು. ಬಟ್ ಇದರಲ್ಲಿ ಆಸ್ತಿಯ ಹಕ್ಕು ಏನಿದೆ ಇದನ್ನು ತೆಗೆಯಲಾಗುತ್ತೆ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದ ವರ್ಷ ಬಂದು 1978, 44ನೇ ತಿದ್ದುಪಡಿ. ಸೊ ಇದು ಸಹ ಕ್ವಶನ್ ಬಂದಿದೆ. 44ನೇ ತಿದ್ದುಪಡಿ ಅನ್ವಯ ಈ ಆಸ್ತಿ ಹಕ್ಕನ್ನು ತೆಗೆಯಲಾಗುತ್ತೆ. ನೆಕ್ಸ್ಟ್ ಆಸ್ತಿ ಹಕ್ಕು ಪ್ರಸ್ತುತ 300A ವಿಧಿಯಡಿ ಕಾನೂನಾತ್ಮಕವಾಗಿ ಹಕ್ಕಾಗಿದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು ಸಮಾನತೆ ಹಕ್ಕು. ಸೊ ಅದರ ಒಂದು ನೀವು ಇದನ್ನು ನೋಡ್ಕೋಬೇಕಾಗುತ್ತೆ ವಿಧಿಗಳು. ಸ್ವಾತಂತ್ರ್ಯದ ಹಕ್ಕು, ಸೊ ನೆಕ್ಸ್ಟ್ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಏನಿದೆ 32ನೇ ವಿಧಿ. ಸೊ ಇದು ವೆರಿ ಇಂಪಾರ್ಟೆಂಟು. 32ನೇ ವಿಧಿ. ಈ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿದ್ದಾರೆ. ನೋಡಿ, ಪ್ರಸ್ತಾವನೆಯನ್ನು ಸಂವಿಧಾನದ ಹೃದಯ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಇದು ಪ್ರಸ್ತಾವನೆಯನ್ನು ಸಂವಿಧಾನದ ಹೃದಯ ಅಂತ ಕರೀತಾರೆ ಅಂತ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೀತಾರೆ. ಇದು 32ನೇ ವಿಧಿಯಲ್ಲಿ ಬಂದಿದೆ. ಸೊ ಈ ಕ್ವಶನ್ಸು ಯಾವ ರೀತಿ ಬೇಕಾದರೂ ಕೇಳ್ಬೋದು, ಎಲ್ಲ ಥರ ರೀತಿಯಲ್ಲಿ ಕೇಳಿದ್ದಾರೆ. 32ನೇ ವಿಧಿನೂ ಕೇಳಿದ್ದಾರೆ. ಸಂವಿಧಾನ ಆತ್ಮ ಮತ್ತು ಹೃದಯ ಯಾವ ವಿಧಿಯಲ್ಲಿ ಕಂಡು ಬರುತ್ತೆ ಅಂತಲೂ ಕೇಳಿದ್ದಾರೆ. ಮತ್ತು ಇದನ್ನು ಕರೆದವರು ಯಾರು, ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ನೆಕ್ಸ್ಟ್ ಇಲ್ಲಿ ಸಂವಿಧಾನ ಪರಿಹಾರ ಹಕ್ಕು ಅಂತ ಡೈರೆಕ್ಟಾಗಿ ಕೇಳಲ್ಲ. ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆಯುವ ಹಕ್ಕು ಯಾವ ವಿಧಿಯಲ್ಲಿ ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ರಿಟ್ ಹೊರಡಿಸುವ ಅಧಿಕಾರ ಬಂದು ಸುಪ್ರೀಂ ಕೋರ್ಟ್ಗೆ. ನೆಕ್ಸ್ಟ್ ಹೈಕೋರ್ಟು ಅಂದರೆ ಈ ಒಂದು ವಿಧಿಗಳ ಅಡಿಯಲ್ಲಿ ಬರುತ್ತೆ ರಿಟ್ಟನ್ನು ಹೊರಡಿಸುವಂತಹ ಅಧಿಕಾರ. ಸೊ ನೋಡಿ, ಸಂವಿಧಾನದಲ್ಲಿರುವ 5 ಬಗೆಯ ರಿಟ್ ಅರ್ಜಿಗಳು ಯಾವುವು ಅಂದರೆ ಹೇಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಕೋ ವಾರೆಂಟು, ಪ್ರೊಹಿಬಿಷರು, ಸರ್ಷಿಯರರಿ. ಸೊ ಇಷ್ಟು ಈ ಒಂದು ರಿಟ್ಗಳ ಬಗ್ಗೆಯೂ ಸಹ ಎಲ್ಲ ಎಕ್ಸಾಮ್ಸಲ್ಲೂ ಒಂದೊಂದು ಕ್ವಶನ್ಸು ಕಂಪಲ್ಸರಿ. ಹೇಬಿಯಸ್ ಕಾರ್ಪಸ್ ಆಗಿರ್ಬೋದು, ಮ್ಯಾಂಡಮಸ್ ಆಗಿರ್ಬೋದು, ಕೋ ವಾರೆಂಟ್ ಆಗಿರ್ಬೋದು, ಪ್ರೊಹಿಬಿಷನ್ ಆಗಿರ್ಬೋದು, ಸರ್ಷಿಯರರಿ ಆಗಿರ್ಬೋದು. ಇಷ್ಟು 5ರಲ್ಲಿ ಒಂದು ಎಕ್ಸಾಮ್ಗೆ ಒಂದು ಕ್ವಶನ್ ಅಂತೂ ಪಕ್ಕ ಬಂದೇ ಬರುತ್ತೆ. ಸೊ ಬಂಧಿತ ವ್ಯಕ್ತಿಯನ್ನು ಬಂಧಿಸಿದ 24 ಗಂಟೆಯೊಳಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದು ಹೇಬಿಯಸ್ ಕಾರ್ಪಸ್ಸು. ಮ್ಯಾಂಡಮಸ್ಸು ಸರ್ಕಾರಿ ಅಧಿಕಾರಿ ತನ್ನ ಕರ್ತವ್ಯವನ್ನು ಮಾಡಲು ನಿರಾಕರಿಸಿದಾಗ ಕರ್ತವ್ಯ ನಿರ್ವಹಿಸುವಂತೆ ಹೊರಡಿಸುವ ಆದೇಶವಾಗಿರುತ್ತೆ. ಕೋ ವಾರೆಂಟ್ ಬಂದು ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನು ಹೊಂದಿದ್ದರೆ ಆ ಹುದ್ದೆಯನ್ನು ತೆರವುಗೊಳಿಸುವುದು ಹೊರಡಿಸುವ ಆದೇಶವಾಗಿರುತ್ತೆ. ನೆಕ್ಸ್ಟ್ ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಬಾರದು ಮತ್ತು ತೀರ್ಪು ನೀಡಬಾರದು ಹೊರಡಿಸುವ ನಿಷೇಧಾಜ್ಞೆ, ಪ್ರೊಹಿಬಿಷನ್ನು. ನೆಕ್ಸ್ಟ್ ಸರ್ಷಿಯರರಿ ಕೆಳ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಹೊರಡಿಸುವ ಆಜ್ಞೆಯಾಗಿದೆ ಸರ್ಷಿಯರರಿ.
ಸೊ ಇಷ್ಟು ಬಂದು 5 ರೀಟ್ಗಳಾಗಿರುತ್ತೆ. ನೆಕ್ಸ್ಟ್ ಇನ್ನು ಸಂವಿಧಾನದ 3ನೇ ಭಾಗದಿಂದ ಹೊರಗಿರುವ ಕೆಲವು ಹಕ್ಕುಗಳು ಯಾವುದು ಅಂತಂದರೆ ತೆರಿಗೆ ನೀಡುವ ಹಕ್ಕು, ಆಸ್ತಿಯ ಹಕ್ಕು, ಮತ ಚಲಾಯಿಸುವ ಹಕ್ಕು. ಈ 3 ಹಕ್ಕುಗಳು ಸಂವಿಧಾನ 3ನೇ ಭಾಗದಿಂದ ಹೊರಗೆ ಉಳಿತಕ್ಕಂಥ, ಅಂದರೆ ನಾವು ಹೇಳಿದಾಗ ಈಗ 3ನೇ ಭಾಗ ಅಂತ ಏನು ಹೇಳಿದ್ವಿ ಈ ಒಂದು ಹಕ್ಕುಗಳು. ಸೊ ಆ ಒಂದು ಹಕ್ಕುಗಳಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ತೆರಿಗೆ ನೀಡುವ ಹಕ್ಕು ಬರೋದಿಲ್ಲ, ಆಸ್ತಿ ಹಕ್ಕು ಬರೋದಿಲ್ಲ, ಮತ ಚಲಾಯಿಸುವ ಹಕ್ಕು ಸಹ ಮೂಲಭೂತ ಹಕ್ಕುಗಳಾಗಿ ಬರೋದಿಲ್ಲ. ಸೊ ನೆಕ್ಸ್ಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಮೂಲಭೂತ ಹಕ್ಕುಗಳು 20 ಮತ್ತು 22 ಎಲ್ಲ ಹಕ್ಕುಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಮೂಲಭೂತ ಹಕ್ಕುಗಳು ಅಂತ ಹೇಳಿದ್ದಾರೆ. 20 ಮತ್ತು 22ನೇ ವಿಧಿಯಲ್ಲಿನ ಹಕ್ಕುಗಳು ಅಂತ ಹೇಳಬಹುದು. ನೆಕ್ಸ್ಟ್ ಇಲ್ಲಿ ಭಾರತದ ಪ್ರಜೆಗಳಿಗೆ ಮಾತ್ರ ಲಭ್ಯವಿರುವ ಮೂಲಭೂತ ಹಕ್ಕುಗಳು ಅಂತ ಹೇಳಿದ್ದಾರೆ. 15, 16, 19, 29, 30 ವಿಧಿಯಲ್ಲಿನ ಹಕ್ಕುಗಳು ಪ್ರಜೆಗಳಿಗೆ ಬರೋದು. ನೆಕ್ಸ್ಟ್ ಭಾರತ ಪ್ರಜೆಗಳು ಮತ್ತು ವಿದೇಶಿ ಪ್ರಜೆಗಳಿಗೆ ಲಭ್ಯವಿರುವ ಹಕ್ಕು ಅಂತ ಹೇಳಿದರೆ 14, 20, 21, 21A, 22, 23, 24, 25 ವಿಧಿಗಳಲ್ಲಿನ ಹಕ್ಕುಗಳು. ಸೊ ಇಷ್ಟನ್ನ ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಯಾವ ರೀತಿ ಆಗಬೇಕಾದ್ರೂ ಕ್ವಶನ್ಸ್ನ ಕೊಡಬಹುದು. ನೆಕ್ಸ್ಟ್ ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು 36ರಿಂದ 51ನೇ ವಿಧಿಗಳು. ಸೊ ನೋಡಿ, ಇದನ್ನು ಆಡಳಿತ ನಡೆಸುವ ಸರ್ಕಾರಗಳಿಗೆ ಮಾರ್ಗದರ್ಶನ ನೀಡುವ ನೀತಿ ನಿಯಮಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸೊ ಆಡಳಿತ ನಡೆಸುವ ಸರ್ಕಾರಗಳಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಈ ಒಂದು ರಾಜ್ಯ ನಿರ್ದೇಶನವನ್ನು ನೀಡ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಇದರ ಒಂದು ಕೆಲಸ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ರಾಜ್ಯ ನಿರ್ದೇಶಕ ತತ್ವಗಳ ಮುಖ್ಯ ಉದ್ದೇಶ ಏನು? ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ರಾಜ್ಯ ನಿರ್ದೇಶಕ ತತ್ವಗಳ ಸಂವಿಧಾನ ಬಂದು 4 ಆಗಿರುತ್ತೆ, ವಿಧಿಗಳು ಬಂದು 36ರಿಂದ 51 ಆಗಿರುತ್ತೆ. ನೆಕ್ಸ್ಟ್ ಇದರ ಒಂದು ಎರವಲು ಪಡೆದಿರ್ತಕ್ಕಂಥದ್ದು ಐರ್ಲೆಂಡ್ ಸಂವಿಧಾನದಿಂದ. ನೆಕ್ಸ್ಟ್ ಅಂಬೇಡ್ಕರ್ ಅವರು ಏನನ್ನು ವರ್ಣಿಸಿದ್ದಾರೆ, ನಾವೆಲ್ಲ ಫೀಚರ್ಸ್ ಅಂತಕ್ಕಂಥದ್ದು ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳನ್ನು ವರ್ಣಿಸಿದ್ದಾರೆ. ಸೊ ನೆಕ್ಸ್ಟ್ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಕಾನೂನಿನ ರಕ್ಷಣೆ ಇರೋದಿಲ್ಲ. ಹೌದು. ಸೊ ನೋಡಿ, ಇಲ್ಲಿ ನಾನು ಹೇಳಿದಾಗೆ ಮೂಲಭೂತ ಹಕ್ಕುಗಳು ಯಾವುದರ ಅಡಿ ಬರುತ್ತೆ ಅಂದರೆ ನ್ಯಾಯಾಂಗದ ಅಡಿಯಲ್ಲಿ ಬರುತ್ತೆ. ಸೊ ನ್ಯಾಯಾಂಗವು ಈ ಒಂದು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತೆ. ಸೊ ಆದರೆ ರಾಜ್ಯ ನಿರ್ದೇಶಕ ತತ್ವಗಳ ಒಂದು ರಕ್ಷಣೆ ಕಾನೂನಿಗೆ ಇರೋದಿಲ್ಲ. ನೆಕ್ಸ್ಟ್ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನಿರ್ದೇಶಕ ತತ್ವಗಳೇ ಶ್ರೇಷ್ಠ ಎಂದು ಯಾವ ತಿದ್ದುಪಡಿ ಹೇಳಿದೆ ಅಂದರೆ 42ನೇ ತಿದ್ದುಪಡಿ 1976 ಈ ಒಂದು ತಿದ್ದುಪಡಿ ಹೇಳುತ್ತೆ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನಿರ್ದೇಶಕ ತತ್ವಗಳು ಶ್ರೇಷ್ಠ ಅಂತ. ನೆಕ್ಸ್ಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು 3 ವಿಧಗಳಾಗಿ ವಿಂಗಡಿಸಿದಾಗಿರಂತೆ. ಸೊ ಫಸ್ಟ್ ಒಂದು ಸಮಾಜವಾದಿ, ಗಾಂಧಿವಾದಿ, ಉದಾರವಾದಿ. ಸಮಾಜವಾದಿ ಅಂತಂದರೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಸಮಾಜದ ಒಂದು ಕಲ್ಯಾಣ, ಜನತೆ ಕಲ್ಯಾಣ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾಜದ ದುರ್ಬಲ ಶಕ್ತರಿಗೆ ಉಚಿತ ಕಾನೂನು, ಸಮಾಜದ ವಿಧವೆಯರು, ವೃದ್ಧರು, ಅಂಗವಿಕಲರು, ದುರ್ಬಲರಿಗೆ ಸಹಾಯಧನವನ್ನು ನೀಡ್ತಕ್ಕಂಥದ್ದು. ನೆಕ್ಸ್ಟ್ ಹೆರಿಗೆ ರಜೆ ಕೊಡ್ತಕ್ಕಂಥದ್ದು, ಕಾರ್ಮಿಕರ ರಕ್ಷಣೆ, ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಉತ್ತಮ ಆರೋಗ್ಯ ಸೌಲಭ್ಯ. ಸೊ ಇದು ಸಮಾಜಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಗಾಂಧಿವಾದಿ ತತ್ವ ಅಂದರೆ ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಒಂದು ತತ್ವಗಳು ಬರುತ್ತೆ. ಉದಾರವಾದಿ ಅಂತಕ್ಕಂಥದ್ದು ಸೊ ನೋಡಿ, ಇದು ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ, 0 ಇಂದ 6 ವರ್ಷಗಳ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಕೃಷಿ ಮತ್ತು ಪಶುಸಂಗೋಪನೆ, ಪರಿಸರ, ಅರಣ್ಯ, ವನ್ಯಜೀವಿ ಸಂರಕ್ಷಣೆ. ಸೊ ಇದು ಆಲ್ಮೋಸ್ಟ್ ಇದು ಕ್ವಶನ್ಸ್ ಬರ್ತಾನೆ ಇರುತ್ತೆ. ಸೊ ಇದನ್ನು ಸಹ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು ಅಂತ ಹೇಳೋದಾದರೆ ಭಾರತ ಮೊದಲ ಸಂವಿಧಾನ ಮೂಲಭೂತ ಕರ್ತವ್ಯಗಳ ಬಗ್ಗೆ ಉಲ್ಲೇಖವಿರುವುದಿಲ್ಲ. ಸೊ ಈಗ ಏನು 42ನೇ ತಿದ್ದುಪಡಿಯಲ್ಲಿ ಈ ಒಂದು ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗುತ್ತೆ. ಸೊ ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲು ಶಿಫಾರಸು ಮಾಡಿದ ಸಮಿತಿ ಒಂದು ಸ್ವರ್ಣ ಸಿಂಗ್ ಸಮಿತಿಯಾಗಿರುತ್ತೆ. ಎರವಲು ಪಡೆದಿದ್ದು ರಷ್ಯಾ ದೇಶದಿಂದ. ನೆಕ್ಸ್ಟ್ ಇದು 4ನೇ ಭಾಗ 4A ಭಾಗ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಇದರ ಬಗ್ಗೆ ತಿಳಿಸುವ ವಿಧಿ ಬಂದು 51A ವಿಧಿ. ನೆಕ್ಸ್ಟ್ 1976 42ನೇ ವಿಧಿ ಮೂಲಕ ಸೇರಿಸಲ್ಪಟ್ಟ ಒಟ್ಟು ಮೂಲಭೂತ ಕರ್ತವ್ಯಗಳು 10 ಈಗ 11 ಆಗಿದೆ. ಸೊ 2002 86ನೇ ತಿದ್ದುಪಡಿಯಲ್ಲಿ 11ನೇ ಮೂಲಭೂತ ಕರ್ತವ್ಯ ಸೇರಿಸ್ತಾರೆ. 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು. ಪಾಲಕರ ಕರ್ತವ್ಯ ಅಂತಕ್ಕಂಥ ಒಂದು ಎಕ್ಸ್ಟ್ರಾ ಮೂಲಭೂತ ಕರ್ತವ್ಯವನ್ನು ಸೇರಿಸ್ತಾರೆ. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು ನ್ಯಾಯಿಕ ರಕ್ಷಣೆ ಇರೋದಿಲ್ಲ. ಸೊ ಏನು ಹೇಳಿದೆ, ರಾಜ್ಯ ನಿರ್ದೇಶಕ ತತ್ವಗಳಿಗೆ ಏನು ಒಂದು ರಕ್ಷಣೆ ಇರೋದಿಲ್ಲೋ ಹಾಗೆ ಇದಕ್ಕೂ ಸಹ ಒಂದು ನ್ಯಾಯಿಕ ರಕ್ಷಣೆ ಇಲ್ಲ. ಬಟ್ ಮೂಲಭೂತ ಹಕ್ಕುಗಳು ಮಾತ್ರ ಒಂದು ನ್ಯಾಯಾಂಗ ವ್ಯವಸ್ಥೆ ಇರುತ್ತೆ ಅಥವಾ ರಕ್ಷಣೆ ಇರುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ಕೊಳ್ಬಹುದು ಸಂವಿಧಾನದ 11 ಮೂಲಭೂತ ಕರ್ತವ್ಯಗಳು. ಸಂವಿಧಾನ, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನು ಗೌರವಿಸುವುದು, ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು, ಭಾರತದ ಸಾರ್ವಭೌಮತೆ, ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು, ಅನಿವಾರ್ಯ ಸಮಯದಲ್ಲಿ ದೇಶ ಸೇವೆ ಮಾಡಲು ಮೂಲಕ ರಾಷ್ಟ್ರವನ್ನು ರಕ್ಷಿಸುವುದು, ವೈವಿಧ್ಯತೆಯಿಂದ ಕೂಡಿದ ಭಾರತ ಜನತೆಯಲ್ಲಿ ಸಾಮರಸ್ಯ, ಭ್ರಾತೃತ್ವ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರನ್ನು ಗೌರವಿಸ್ತಕ್ಕಂಥದ್ದು, ನಮ್ಮ ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಮತ್ತು ಕಾಪಾಡುವುದು, ನೈಸರ್ಗಿಕ ಪರಿಸರ, ಅರಣ್ಯಗಳನ್ನು ಸಂರಕ್ಷಿಸುವುದು ಮತ್ತು ವನ್ಯಜೀವಿಗಳಿಗೆ ಅನುಕಂಪ ತೋರಿಸುವುದು,
ಮೂಢನಂಬಿಕೆಯನ್ನು ಹೋಗಲಾಡಿಸುವುದು, ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆ ತೋರಿಸಿ ರಾಷ್ಟ್ರದ ಕೀರ್ತಿಯನ್ನು ಹೆಚ್ಚಿಸಲು ಶ್ರಮಿಸ್ತಕ್ಕಂಥದ್ದು. ನೆಕ್ಸ್ಟ್ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಪಾಲಕರ ಒಂದು ಪೋಷಕರ ಆದ್ಯ ಕರ್ತವ್ಯವಾಗಿರುತ್ತೆ. ಸೊ ಇಷ್ಟೆಲ್ಲ ಆಯಿತು. ಈಗ GS ವರ್ಮಾ ಸಮಿತಿ 1999 ಏನಿದೆ ಇದು ಮೂಲಭೂತ ಕರ್ತವ್ಯಗಳ ಅನುಷ್ಠಾನಕ್ಕೆ ಶಾಸನೀಯ ಅವಕಾಶಗಳನ್ನು ನೀಡಲು ನೇಮಕ ಮಾಡಲಾಯಿತು. ಸೊ ನೋಡಿ, ಇದು ವೆರಿ ಇಂಪಾರ್ಟೆಂಟು. GS ವರ್ಮಾ ಸಮಿತಿ 1999 ಈ ಒಂದು ಸಮಿತಿ ಮೂಲಭೂತ ಕರ್ತವ್ಯಗಳನ್ನು ಶಾಸನೀಯ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಸಮಿತಿಯಾಗುತ್ತೆ, JS ವರ್ಮಾ ಸಮಿತಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಆಗಿದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.